ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸಾಕ್ಷಿನ ನಿಮ್ಮೆಲ್ಲರ ಮುಂದೆ ಹೇಳ್ಕೊಳ್ಳೋಕ್ಕೆ ದೇವರೊಂದು ಅವಕಾಶನ ಕೊಟ್ಟಿದ್ದಕ್ಕೆ ನಾನು ದೇವ್ರಿಗೆ ಸ್ತೋತ್ರ ಹೇಳ್ತೀನಿ. ನನ್ನ ಹೆಸರು ರಕ್ಷಿತಾ, ನನ್ನ ಅಮ್ಮ ಹೆಸರು ಬಂದು ಉಷಾ. ಮತ್ತು ನಾನು ಚಿಕ್ಕ ವಯಸ್ಸಿಂದನೂ ಇದ್ದಾಗಿಂದನೂ ಅಪ್ಪ ನನಗೆಲ್ಲ ತೀರೋಗಿದ್ದಾರೆ. ನನಗಿಬ್ಬರು ತಮ್ಮಂದಿರಿದ್ದಾರೆ, ಸ್ಟೀಫನ್ ಮತ್ತು ಜಾನ್ಸನ್ ಅಂತ. ಅಮ್ಮ ಬಂದು ಬಟ್ಟೆ ವ್ಯಾಪಾರ ಮಾಡ್ತಾರೆ, ಅಂದರೆ ವಿಲೇಜ್ಗೆ ಹೋಗಿ ಬಟ್ಟೆ ಸೇಲ್ ಮಾಡ್ತಾರೆ. ಮತ್ತು ನಾನು ಬಂದು ಚಿಕ್ಕ ವಯಸ್ಸಿಂದಲೂ ಹಾಸ್ಟೆಲಲ್ಲಿ ಬೆಳೆದಿರೋದು. ಅಮ್ಮ ಬಂದು ಅಸೆಂಬ್ಲಿ ಆಫ್ ಎಲ್ ಶೆಡೆ ಚರ್ಚ್ಗೆ 15 ವರ್ಷದಿಂದ ಬರ್ತಾ ಇದ್ದಾರೆ. ಬಟ್ ನಾನು ಬಂದು 8th ಸ್ಟ್ಯಾಂಡರ್ಡ್ಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆ ನಾನು ಇನ್ನೂ ದೇವ್ರನ್ನ ಕಂಡ್ಕೊಂಡಿರಲಿಲ್ಲ. ಸೊ ನಾನು ಹಾಸ್ಟೆಲಲ್ಲಿಂದನೇ ಓದ್ತಾ ಇದ್ದೆ. ಅದ ನಂತರ ಅಮ್ಮ ಚರ್ಚಿಗೆ ಬರ್ತಾ ಬರ್ತಾ ಅಂಕಲ್ ಎಲ್ಲ ಪರಿಚಯ ಆದರು. ನಂತರ ನಾನು 9th 10th ಬಂದು ಯಾವಾಗ ನಾನು ಚರ್ಚಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ನ, ಆವಾಗ ಅಂಕಲ್ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದರು. ಹೋಮ್ ಅಂತ ಮಾಡಿ ಅದರಲ್ಲಿ ನನ್ನ ಮತ್ತು ನನ್ನ ಜೊತೆ ನನ್ನಿಬ್ಬರು ಫ್ರೆಂಡ್ಸ್ ಇಟ್ಟು ಓದಿಸಲು ಸಹಾಯ ಮಾಡಿದ್ರು. ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿದ್ರು. ನನಗೆ ಬಂದು ಕನ್ನಡ ಮೀಡಿಯಮಿಂದ ಓದಿರೋದ್ರಿಂದ, ವಿಲೇಜಲ್ಲಿ ಓದಿದ್ರಿಂದ ಸೊ ಇಂಗ್ಲೀಷ್ ಅಷ್ಟು ಏನು ಇಲ್ಲಿರಲಿಲ್ಲ. ಸೊ ಎಲ್ಲ ಕನ್ನಡದಲ್ಲೇ ಇತ್ತು. ಅದರಿಂದ ಅದು ತುಂಬ ನನಗೆ ಕಷ್ಟ ಆಯಿತು. ನನಗೆ ಹೇಗೆ ಎದುರಿಸೋದು ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಇಷ್ಟ ಇಲ್ಲಿರಲಿಲ್ಲ ಇಂಗ್ಲೀಷ್ ಮೀಡಿಯಮ್ ಬರೋದಕ್ಕೆ. ನಂತರ ಅಂಕಲ್ ನಮಗೆ ಮೋಟಿವೇಶನ್ ಮಾಡಿದ್ರು, ದೇವ್ರು ನಿನ್ನ ಜೊತೆ ಇದ್ದಾರೆ, ನಿನ್ನ ಕೈಲಿ ಆಗುತ್ತೆ, ದೇವ್ರನ್ನ ಮಾತ್ರ ನಂಬು, ಪ್ರಾರ್ಥಿಸು, ದೇವ್ರು ನಿಂಗೆ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರು. ನಾನು ಆ ಮಾತನ್ನ ಇಟ್ಕೊಂಡು ದೇವ್ರನ್ನ ನಂಬ್ಕೊಂಡು ನಾನು ಇಂಗ್ಲೀಷ್ ಮೀಡಿಯಮ್ಗೆ ಸೇರೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಂಗ್ಲೀಷ್ ಮೀಡಿಯಮ್ಗೆ ಬಂದು ಫಸ್ಟ್ ಹೋಗುವಾಗ ಎಂಟ್ರೆನ್ಸ್ ಎಕ್ಸಾಮ್ಗೆ ಬರ್ಸಾಗ ಅಲ್ಲಿರೋರು ಒಬ್ಬರು ಕೂಡ ಒಪ್ಕೊಂಡಿಲ್ಲ ನಾನು ಜಾಯ್ನ್ ಆಗೋಕ್ಕೆ. ಸೊ 9th 10th ತುಂಬ ಕಷ್ಟ ಇರುತ್ತೆ. ಅವಳಿಗೊಂಚೂರು ಬರಲ್ಲ, ಇವಾಗ ಸೇರಿಕೊಂಡ್ರೆ ಹೇಗೆ ಅವಳು ಫೇಲ್ ಆಗ್ತಾಳೆ, ಸುಮ್ಮನೆ ನಮಗೆ ಇದಾಗುತ್ತೆ, ಸೊ ಬೇಡ, ನಾವು ಅವಳನ್ನ ಕನ್ನಡ ಮೀಡಿಯಮ್ಗೆ ಸೇರಿಸಿ ಅಂತ ಹೇಳಿದ್ರು. ಬಟ್ ನಮ್ಮ ಜೊತೆ ನಮ್ಮ ಹೋಮಲ್ಲಿ ಬಂದು ಅನುಜಾ ಮ್ಯಾಮ್ ಅಂತ ಇದ್ದರು. ಸೊ ಅವರು ಕೂಡ ಬಂದು ನಾನು ಓದ್ತಿದ್ದ ಆಕ್ಸಫ್ ಸ್ಕೂಲಲ್ಲಿ ಅವರು ಕೂಡ ಟೀಚರ್ ಆಗಿದ್ದರು. ಸೊ ಅವ್ರ ಜೊತೆ ಮಾತಾಡಿದ್ರು, ಇಲ್ಲ ನಾನಿದ್ದೀನಿ, ನಾನು ಅವ್ರ ಕೈಲಿ ಓದಿಸ್ತೀನಿ, ಅವಳ ಕೈಲಿ ಆಗುತ್ತೆ ಅಂತ ಅಂದ್ಬಿಟ್ಟು. ಅದ್ರ ನಂತರ ಅವರು ಮ್ಯಾಮ್ ಹೇಳಿದ ನಂತರ ಅವರು ನನ್ನನ್ನು ಸೇರಿಸ್ಕೊಂಡ್ರು. ಅದು ಡೌಟಿಂದನೇ ಸ್ವಲ್ಪ ಸೇರಿಸ್ಕೊಂಡ್ರು. ನಂತರ ಹೋಮಲ್ಲಿ ಬಂದರು. ಅನುಜಾ ಮ್ಯಾಮ್ ಬಂದು ತುಂಬ ನಮಗೆ ಸಪೋರ್ಟ್ ಮಾಡ್ತಾಯಿದ್ರು, ತುಂಬ ಹೇಳ್ಕೊಡ್ತಾಯಿದ್ರು, ತುಂಬ ಸ್ಟಡೀಸ್ ಸ್ಟ್ರಿಕ್ಟಾಗಿ ಹೇಳ್ತಾಯಿದ್ರು. ಎಕ್ಸಾಮ್ ಬರಲಿ ಇಲ್ಲೇ ಇದ್ದರು ಹೇಳ್ತಾಯಿದ್ರು. ತುಂಬ ಓದೋಕ್ಕಿಂತ ಹೆಚ್ಚಾಗಿ ನಾನು ದೇವ್ರನ್ನ ನಂಬದೆ, ಚೆನ್ನಾಗಿ ಪ್ರಾರ್ಥನೆ ಮಾಡಿದೆ. ಮತ್ತು ಮಧ್ಯರಾತ್ರಿಲಿ ಎದ್ದು ಪ್ರಾರ್ಥನೆ ಎಲ್ಲ ಮಾಡ್ತಾಯಿದ್ದೆ, ನಾನು ಪಾಸ್ ಆಗಬೇಕು ಅಂತ ಅಂದ್ಬಿಟ್ಟು. 9th ಫೈನಲ್ ಎಕ್ಸಾಮು ನಾನು ಪಾಸ್ ಆದೆ. ಸೊ ಅವರು ನಂಗೆ ಆದರೂ ಕೂಡ ಸ್ಟಿಲ್ ಅವ್ರು ನನಗೆ ಒಂದು ಚಾಲೆಂಜ್ ಕೊಟ್ಟರು, ನೀನು 9th ಅಲ್ವಾ, ಇವಾಗ ಪಾಸ್ ಆಗಿದ್ಯಾ, ಮತ್ತು 10th ನೋಡೋಣ ಹೇಗೆ ಪಾಸ್ ಆಗ್ತೀಯಾ ಅಂತ ಅಂದ್ಬಿಟ್ಟು. ನಾನು ಅವ್ರಿಗೆ ಹೇಳಿದೆ, ನನಗೆ ಇಂಗ್ಲೀಷೇ ಬರಲ್ಲ ಅಂತ ಇದ್ದವಳನ್ನ ನಾನು ಇವಾಗ 9th ಕೂಡ ಪಾಸ್ ಮಾಡಿದ್ದಾರೆ. ಸೊ 10th ದೇವ್ರು ನನ್ನನ್ನು ಪಾಸ್ ಮಾಡಿಸ್ತಾರೆ ಅಂತ ನಂಬಿಕೆ ನನಗಿದೆ ಅಂತ ನಾನು ಆ ಹುಡುಗನ ಹೇಳಿದೆ. ಆಮೇಲೆ ತಿರ್ಗಾ ನಾನು ದೇವ್ರ ಮೇಲೆ ಬಂದು ಭರವಸೆ ಇಟ್ಟು ನಾನು ಇನ್ನೂ ಚೆನ್ನಾಗಿ ಪ್ರಾರ್ಥನೆ ಮಾಡಿದೆ. ಫಾಸ್ಟಿಂಗಲ್ಲಿ ಪ್ರಾರ್ಥನೆ ಮಾಡಿದೆ, ಮಿಡ್ನೈಟಲ್ಲೆಲ್ಲ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ದೆ. ಎಲ್ಲೋದ್ರೂ ನಾನು ಪಾಸ್ ಆಗಬೇಕು, ನಾನು ಯಾರು ನೋಡಿ ನಾನು ನಗ್ತಾ ಇದ್ದಾರಲ್ಲ ಅವ್ರ ಮುಂದೆ ನಾನು ಪಾಸ್ ಆಗಬೇಕು ಅಂತ ನಾನು ಇದು ಪ್ರೇಯರ್ ಜಾಸ್ತಿ ಮಾಡ್ತಾ ಇದ್ದೆ. ಆಮೇಲೆ ತಿರ್ಗಾ 10th ಬಂದೆ. 10th ಕೂಡ ಹಾಲಿಡೇಸಲ್ಲಿ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ಇದು ಮಾಡ್ತಾಯಿದ್ರು. ನಾನೇ ಟ್ಯೂಷನ್ಗೆ ಹೋದ್ರು ಕೂಡ ನಾನೇ ಪಾಸ್ ಆಗ್ತೀನಿ ಇಲ್ಲ ಅಂತ ನನಗೆ ಡೌಟು. ಇನ್ನು ನೀನು ಹೇಗೆ ಪಾಸ್ ಆಗ್ತೀಯಾ, ನೀನು ಫೇಲ್ ಆಗ್ತೀಯ, ನೀನು ನಮ್ಮ ಬ್ಯಾಚ್ಗೆ ಬರ್ತೀಯ ಬಿಡು, ನೀನು ಕೂಡ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀತೀಯಾ ಅಂತ ಎಲ್ಲ ಹೇಳ್ತಾ ಇದ್ರು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಇಲ್ಲ ನಾನು ಪಾಸ್ ಆಗ್ತೀನಿ, ದೇವ್ರು ನನ್ನ ಜೊತೆಗಿದ್ದಾರೆ, ನಾನು ಪಾಸ್ ಆಗೇ ಆಗ್ತೀನಿ ಅಂತ ಅಂದ್ಬಿಟ್ಟು. ಸೊ ಫೈನಲಾಗಿ ಬಂದು ದೇವ್ರ ಮೇಲೆ ಇಟ್ಟಿರೋಂಥ ನಂಬಿಕೆ ನನಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ದೇವ್ರು ಹೇಳಿದಾರಲ್ಲ, ನನ್ನನ್ನು ಯಾರು ನಂಬ್ತಾರೆ ಅವ್ರನ್ನ ಯಾವತ್ತೂ ನಾನು ಕೈ ಬಿಡಲ್ಲ ಅಂತ ಅನ್ನೋ ಥರ ನನ್ನ ಜೀವನದಲ್ಲಿ ಅದು ನನ್ನ ದೊಡ್ಡ ಸ್ಟೆಪ್ಸ್ ಆಗಿದ್ದು ಅಂತಂದರೆ ಅದ್ಭುತ ಅಂದರೆ ಅದೊಂದು ಆಯಿತು. ನನಗೆ ಯಾರು ನನಗೆ ಹೇಳಿದ್ರು ಈ ಥರ ನೀನು ಫೇಲ್ ಆಗ್ತೀಯಾ, ಸಪ್ಲಿಮೆಂಟ್ರಿ ಬರಿತೀಯಾ ಅಂತಂದರು. ಅವರು ಬಂದು ಫೇಲ್ ಆಗಿದ್ರು, ಬಟ್ ನಾನು ಪಾಸ್ ಆದೆ. ಸೊ ಅವರು HM ಸರ್ ಕೂಡ ನನಗೆ ಸಾರಿ ಕೇಳಿದ್ರು, ನಾನು ನಿಂಗೆ ಹರ್ಟ್ ಮಾಡಿದೆ ಈ ಥರ ಜಾಯ್ನ್ ಆದಾಗ. ಸೊ ಸಾರಿ, ನೀನು ಪಾಸ್ ಆಗಿದೆ, ನಮಗೆಲ್ಲ ಹೆಮ್ಮೆ ಕೊಡುವಂಥ ವಿಷಯ ಅಂತ ಹೇಳಿದ್ರು. ಮತ್ತು ತಿರ್ಗಾ ಯಾರು ನನಗೆ ಮ್ಯಾಮ್ ಕೂಡ ಇವಳು ಪಾಸ್ ಆಗಲ್ಲ ಅಂತ ಹೇಳಿದ್ರು, ಅವರು ಕೂಡ ನನ್ನ ಸಾರಿ ಕೇಳಿದ್ರು. ಆ ಟೈಮಲ್ಲಿ ದೇವರು ನನಗೆಲ್ಲರ ಮುಂದೆನೂ ನನಗೆ ಹೇಳ್ಕೊಟ್ಟಂಥ ಮತ್ತು ನನಗೋಸ್ಕರ ರಿಕ್ವೆಸ್ಟ್ ಮಾಡಿದಂಥ ಅನುಜಾ ಮ್ಯಾಮನ್ನು ಕೂಡ ಅವರು ಎಲ್ಲರ ಮುಂದೆ ತಲೆ ಬಾಗಿಸೋದಾಗೆ, ನಾನು ಕೂಡ ಅವ್ರ ಮುಂದೆ ಯಾರ ಮುಂದೆನೂ ತಲೆ ಬಾಗಿಸೋದಾಗೆ ಅವ್ರ ಮುಂದೆ ಎಲ್ಲರ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸಿದ್ರು ದೇವರು. ಆಮೇಲೆ ನನಗೆ ದೇವ್ರನ್ನ ಜಸ್ಟ್ ನಾನು ಇವಾಗೇನೆ ನಾನು ದೇವ್ರ ಬಗ್ಗೆ ಕನ್ಕೊತಾ ಇದ್ದೀನಿ.
ದೇವ್ರ ಬಗ್ಗೆ ಇನ್ನೂ ನನಗೆ ಅಷ್ಟು ಗೊತ್ತಿಲ್ಲ. ಇವಾಗೇನೆ ನಾನು ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿದೆ. ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನನಗಿನ್ನೂ ಅಷ್ಟು ಪ್ರಾರ್ಥನೆ ಮಾಡೋಕ್ಕೆ ಗೊತ್ತಿಲ್ಲ. ಬಟ್ ಆದರೂ ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊಂಡಾಗೆ ದೇವ್ರ ನನ್ನ ಜೀವನದಲ್ಲಿ ದೊಡ್ಡ ಅದ್ಭುತ ಮಾಡಿದ್ರು. ಇನ್ನೂ ನಾನು ದೇವ್ರ ಬಗ್ಗೆ ತಿಳ್ಕೊಳ್ಬೇಕು. ಇನ್ನೂ ಏನೇನಿದೆ, ಇನ್ನೂ ನಾವು ಜಗತ್ತಲ್ಲಿ ಹೇಗೆಲ್ಲ ಪರಿಶುದ್ಧವಾಗಿ ಬಾಳಬೇಕು, ನಂತರ ಇರೋ ಮಕ್ಳಿಗೆ ಹೇಗೆಲ್ಲ ನಾವು ಹೆಲ್ಪ್ ಮಾಡಬೇಕು ಅಂತ ಎಲ್ಲರಿಗೂ ನಾನು ಇನ್ನೂ ಎಷ್ಟು ಜನಕ್ಕೆ ನನ್ನ ಸಾಕ್ಷಿಯಾಗಿ ನಿಲ್ಲಬೇಕು ಅಂತ ಅಂದ್ಬಿಟ್ಟು ನನಗೆ ಇನ್ನೂ ದೇವ್ರ ಬಗ್ಗೆ ತಿಳ್ಕೊಬೇಕಂತ ಆತಂಕ ಆಯಿತು. ಸೊ ಹಾಗೇನೆ ನಾನು ಇನ್ನೂ ದೇವ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡು ಹೋಗ್ತಾ ಇದ್ದೆ. ನಂತರ ಆ ಅಂಕಲ್ ನನಗೆ ಸ್ಟಡೀಸಿಗೆ, ಪಾಸ್ಟ್ ಅಂಕಲ್ ಬಂದು ಸ್ಟಡೀಸಿಗೆ ಹೆಲ್ಪ್ ಮಾಡಿದ್ರು. ಎಲ್ಲ ಅಂದರೆ ಹೋಮಲ್ಲಿ ಇದ್ದಾಗೂ ಕೂಡ ಪ್ರತಿಯೊಂದು ಬುಕ್ಸ್ಗೆ ಆಗಲಿ, ಓದೋ ವಿಷಯದಲ್ಲಾಗಲಿ, ಮತ್ತು ನಮಗೆ ಅಡುಗೆ ವಿಷಯದಲ್ಲಾಗಲಿ ಎಲ್ಲ ಪ್ರತಿಯೊಂದದಲ್ಲೂ ಕೂಡ ಅವರೇ ನಮಗೆ ಹೆಲ್ಪ್ ಮಾಡ್ಕೊಂಡು ಬಂದರು. ಫೀಸ್ ಕೂಡ ಅವರೇ ಕಟ್ಟಿದ್ರು. ಅದು ಒಂದಿನನೂ ಕೂಡ ನಮಗೆ ಲೇಟ್ ಆಗದಾಗೆ ಈ ಥರ HM ಸರಿಂದ ಈ ಥರ ಫೀಸ್ ಕಟ್ಟಿಲ್ಲ ನಿಮ್ಮದು ಅಂತ ಒಂದು ಕಂಪ್ಲೇಂಟ್ ಬಾರದ ಹಾಗೆ ಎಲ್ಲ ಟೈಮಿಗೆ ಅವರು ನಮಗೆ ಎಲ್ಲನೂ ಕಟ್ಕೊಂಡು ಬಂದರು. ಸೊ ಅವ್ರು ಇನ್ನೂ ನನಗೆ ಅದರಲ್ಲೇ ಸ್ಟಾಪ್ ಮಾಡಿಲ್ಲ. ನೀನು ಇನ್ನೂ ಓದಬೇಕು, ನೀನು ಕೂಡ ಒಂದು ಎಕ್ಸಾಂಪಲಾಗಿ ಇರಬೇಕು ಅಂತ ಧೈರ್ಯ ಮಾಡಿ ನನಗೆ ಡಿಪ್ಲೊಮಾಗೆ ಸೇರಿಸಿದ್ರು. ನನಗೆ ನನ್ನ 10th ಆದಮೇಲೆ ನನಗೆ ಮುಂದಿನ ಆಪ್ಷನ್ ಏನಂತ ನನಗೆ ಗೊತ್ತಿರಲ್ಲ. ನಾನು ಏನು ಓದಬೇಕು, ಏನು ಮಾಡಬೇಕು ಅಂತ ಜಸ್ಟ್ ನಾನು ದೇವ್ರ ಕೈಯಲ್ಲಿ ಒಪ್ಪಿಸ್ದೆ. ನಾನು ದೇವರೇ ನನ್ನ ಮುಂದೆ ಏನು ಮಾಡಬೇಕಂತ ನನಗೆ ಗೊತ್ತಿಲ್ಲ. ಸೊ ನಿಮ್ದು ಏನು ಚಿತ್ತ ಇದೆ ಅದು ನಾನು ಮಾಡಬೇಕು ಅಂತ. ಸೊ ಅಂಕಲ್ ಪ್ರಮುಖವಾಗಿ ನನ್ನನ್ನು ಡಿಪ್ಲೊಮಾಗೆ ಸೇರಿಸಿದ್ರು. ಸೊ ನಾನು ಡಿಪ್ಲೊಮಾ ಲ್ಯಾಬ್ ಟೆಕ್ನಿಷಿಯನ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಿಲ್ ನನಗೆ ಅದು ಕೂಡ ಒಂದು ದೊಡ್ಡ ಚಾಲೆಂಜಾಗೇ ಇತ್ತು. ಸೊ ತುಂಬಾ ಕಷ್ಟ ಇತ್ತು. ಬಟ್ ಅಂಕಲ್ ನಮಗೋಸ್ಕರ ಡೈಲಿ ಪ್ರಾರ್ಥನೆ ಮಾಡ್ತಾಯಿದ್ರು. ನನ್ನ ಸ್ಟಡಿಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ರು. ನಾನು ಕೂಡ ಪ್ರಾರ್ಥನೆ ಮಾಡ್ತಾಯಿದ್ದೆ. ಅಂಕಲ್ ಅಲ್ಲಿ ಅದು ತುಂಬ ಅಂದರೆ ಬ್ಯಾಂಗ್ಳೂರ್ ಬ್ಯಾಪ್ಟಿಸ್ಟ್ ಹಾಸ್ಪಿಟಲಲ್ಲಿ ನನಗೆ ಜಾಯಿನ್ ಮಾಡಿದ್ರು. ಸೊ ನನಗೆ ಗೌರ್ಮೆಂಟೆಲ್ಲ ಸೀಟೆಲ್ಲ ಸಿಕ್ಕಿಲ್ಲ. ಬಿಕಾಸ್ ನಂದು 10th ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಇದರಿಂದ. ಸೊ ಹಾಸ್ಟೆಲ್ದು ಒಂದು ವರ್ಷಕ್ಕೆ ನಂದು 1 lakh ಅಷ್ಟು ಆಗ್ತಾ ಇತ್ತು. ನಂದು ಹಾಸ್ಟೆಲ್ದು ಕಾಲೇಜ್ ಫೀಸು ಮತ್ತು ಮೆಸ್ ಫೀಸು ಎಲ್ಲನೂ ಸೇರಿಸಿ. ಸೊ ಅದು ಎಲ್ಲ ಅಂಕಲ್ ನನಗೆ ತುಂಬ ಸಪೋರ್ಟ್ ಮಾಡಿ ಡಿಪ್ಲೊಮಾ ಕೂಡ ಎಲ್ಲದಲ್ಲೂ ಪಾಸ್ ಆಗುವಾಗೆ ಮತ್ತು ಇಂಟರ್ನ್ಶಿಪ್ ಎಲ್ಲ ಕ್ಲಿಯರ್ ಮಾಡುವಾಗೆ ಅಂಕಲ್ ನನಗೆ ಸಹಾಯ ಮಾಡಿದ್ರು. ದೇವರ ಆಶೀರ್ವಾದ ನನ್ನ ಮೇಲೆ ತುಂಬ ಇತ್ತು. ಅಲ್ಲಿ ಕೂಡ ನನಗೆಲ್ಲರೂ ಆಶ್ಚರ್ಯ ಪಡುವಾಗೆ ದೇವ್ರು ನನ್ನ ನಿಲ್ಲಿಸಿದ್ರು. ಆಮೇಲೆ ತಿರುಗಿ ಎಲ್ಲ ಕ್ಲಿಯರ್ ಆಯಿತು. ಅಂದರೆ ಅಲ್ಲಿ ತುಂಬ ಚೆನ್ನಾಗಿ ಅಲ್ಲಿ ಕೂಡ ದೇವ್ರು ಇನ್ನೊಂದು ಏನೇ ಅದ್ಭುತ ಮಾಡಿದ್ರಂದರೆ ಯಾವಾಗೂ ನಾನು ಫೀಲ್ ಆಗ್ತಾ ಇದೆ. ಅಂದರೆ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಇದ್ದಾಗ ನಾನು ಎಲ್ಲದರಲ್ಲೂ ಲೀಡರ್ ಆಗೋದು ಮತ್ತು ಎಲ್ಲದರಲ್ಲೂ ಮುಂದೆ ಹೋಗೋದು ಆ ಥರ ಎಲ್ಲ ಇರ್ತಾ ಇದ್ದೆ. ಬಟ್ ಎಲ್ಲಿ ನಾನು ಇಂಗ್ಲೀಷ್ ಮೀಡಿಯಮ್ಗೆ ಹೋದಾಗ ನಾನು ಮಿಸ್ ಮಾಡ್ಕೊತೀನಿ, ನಾನು ಕೂಡ ತುಂಬ ಹಿಂದೆ ಹೋಗೋ ಥರ ಇರ್ತೀನಿ ಅಂತ ಅಂದ್ಕೊಂಡೆ. ದೇವ್ರು ಆ ಥರ ನಾನು ಬಿಟ್ಟಿಲ್ಲ. ಸೊ ಡಿಪ್ಲೊಮಲ್ಲೂ ಕೂಡ ಎಲ್ಲ ಇಂಗ್ಲೀಷ್ ಸ್ವಲ್ಪ ಅರ್ಥ ಆಗುವ ಹಾಗೆ ನಾನು ಕೂಡ ಇಂಗ್ಲೀಷ್ ಅವ್ರ ಜೊತೆ ಮಾತಾಡುವಾಗೆ ದೇವ್ರು ಸಹಾಯ ಮಾಡಿದ್ರು. ಎಲ್ಲ ಕೆಲಸದಲ್ಲೂ ಕೂಡ ಸಹಾಯ ಮಾಡಿದ್ರು. ನಂತರ ನಾನು ಇವಾಗ ಜಾಬ್ಗೆ ದೇವರು ನನಗೆ ಒಳ್ಳೆ ಕಡೆ ಜಾಬ್ ಸಿಗಲು ಕೂಡ ನಂಗೆ ಸಹಾಯ ಮಾಡಿದ್ರು. ಸೊ ನಾನು ಇಷ್ಟೆಲ್ಲ ದೇವ್ರು ನನಗೆ ಅದ್ಭುತ ಮಾಡಿದ್ದಾರೆ ಅಂದರೆ ಅದು ನನ್ನ ಶ್ರಮದಿಂದ ಅಲ್ಲ, ನಾನು ಓದಿರೋದಂತಲ್ಲ. ನನಗೆ 2 ವಿಷಯದಿಂದ. ಒಂದು ಫಸ್ಟ್ದಾಗಿ ಬಂದು ದೇವರು ನನ್ನ ತುಂಬ ಆಶೀರ್ವಾದದಿಂದ, ಮತ್ತು ಇನ್ನೊಂದು ಬಂದು ದೇವರು ಅಂಕಲ್ ಪ್ರಮುಖವಾಗಿ ನನಗೆ ಸಪೋರ್ಟ್ ಮಾಡೋದ್ರಿಂದ. ಸೊ ಅವರು ನನ್ನನ್ನು 9th ಸ್ಟ್ಯಾಂಡರ್ಡ್ ನಾನು ಓದುವಾಗ ಅವರು ಇಲ್ಲಿ ನಾನು ಕರ್ಕೊಂಡು ಬಂದಿಲ್ಲ ಅಂದರೆ ಗೊತ್ತಿಲ್ಲ, ನಾನು ಅಲ್ಲೇ ಗೌರ್ಮೆಂಟ್ ಸ್ಕೂಲಿಗೆ ಹೋಗಿ ಸ್ಟಾಪ್ ಮಾಡಿ ಬೇರೆ ಕೆಲಸದಲ್ಲಿ ಇರ್ತಾ ಇದ್ದೆ ಅನ್ಕೊತೀನಿ. ಸೊ ಇದೊಂದು ಎಕ್ಸಾಂಪಲ್. ನಂದು ಜೀವನದಲ್ಲಿ 2 ಎಕ್ಸಾಂಪಲ್ ಅಂದರೆ ತುಂಬ ಇದೆ. ಜೀವನದಲ್ಲಿ ತುಂಬ ಎಕ್ಸಾಂಪಲ್ ಇದೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇದು. ಮತ್ತು ನನ್ನ ತಮ್ಮ ಬಂದು ಸ್ಟೀಫನ್ ಅಂತ, ಅವ್ನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಅವನಿಗೆ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಇದೆ. ಸೊ ಡಾಕ್ಟರ್ ಹೇಳಿದ್ರು ಅವನಿಗೆ ಕಣ್ಣು ತುಂಬ ಪ್ರಾಬ್ಲಮ್ ಇದೆ, ಅವನಿಗೆ ಕಣ್ಣು ಕಾಣಿಸ್ತಾನೆ ಕೂಡ ಇರ್ಬೋದು ಅಂತಲೂ ಕೂಡ ಹೇಳಿದ್ರು. ಸೊ ನಮಗೆ ಸ್ವಲ್ಪ ಭಯ ಆಯಿತು, ಯಾಕಂದರೆ ಇವಾಗನೇ ಅವನು ಓದ್ತಾ ಇದ್ದಾನೆ. ಸೊ ಮುಂದೆ ಅವನ ಜೀವನ ಇದೆ ಅಂತ. ಸೊ ಅದು ಕೂಡ ನಾವು ದೇವ್ರ ಮೇಲೆ ಭಾರ ಹಾಕಿ ಪ್ರಾರ್ಥನೆ ಮಾಡಿದ್ವಿ. ನಮ್ಮ ಚರ್ಚಿಗೆಲ್ಲರಿಗೂ ಪ್ರಾರ್ಥನೆ ರಿಕ್ವೆಸ್ಟ್ ಕೊಟ್ವಿ, ಎಲ್ಲರೂ ಪ್ರಾರ್ಥನೆ ಮಾಡಿದ್ರು. ಸೊ ಅವನದು ಕೂಡ ಅದಕ್ಕೂ ಕೂಡ ಅಂಕಲ್ಲು ನಮಗೆ ಸಪೋರ್ಟ್ ಮಾಡಿದ್ರು. ಅವ್ನು ಕಣ್ಣು ಆಪ್ರೇಷನ್ ಮಾಡೋದಕ್ಕೆ ಅವ್ರು ನಮ್ಮ ಜೊತೆಗಾರರಾಗಿ ನಿಂತು ಕಣ್ಣು ಆಪ್ರೇಷನ್ ಎಲ್ಲ ಮಾಡಿಸಿದ್ರು. ನಂತರ ನಾನು ಚಿಕ್ಕವನು ಇದ್ದಾನೆ, ಜಾನ್ಸನ್ ಅಂತ ಅಂದ್ಬಿಟ್ಟು, ಅವ್ನು 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಸೊ ಅವನು ಇವಾಗ ಓದ್ತಾ ಇದ್ದಾನೆ. ಅವನಿಗೂ ಕೂಡ ಸ್ವಲ್ಪ ಹೆಲ್ತ್ ಅವಾಗವಾಗ ಪ್ರಾಬ್ಲಮ್ ಬರುತ್ತೆ. ಸೊ ದೇವ್ರ ಕೃಪೆಯಿಂದ ಇವಾಗ ಅವನು ಕೂಡ ಆರೋಗ್ಯವಾಗಿ ಇದ್ದಾನೆ. ಮತ್ತು ನಮ್ಮ ಸ್ಟೀಫನ್ ಕೂಡ ಅವನು ಕೂಡ ದೇವರು ಅವನು ತುಂಬ
ಕಂಡ್ಕೊಳ್ಳುವ ಹಾಗೆ ಮತ್ತು ತಿರ್ಗಾ ಅವನ ಜೀವಿತದಲ್ಲೂ ಕೂಡ ತುಂಬ ಒಳ್ಳೆ ಅದ್ಭುತ ಮಾಡುವ ಹಾಗೆ ದೇವ್ರ ಕೃಪೆ ಮಾಡಿದ್ದಾರೆ. ಸೊ ಅವನು ಕೂಡ ಕನ್ನಡ ಮೀಡಿಯಮಲ್ಲೇ ಓದಿದ್ದು. ಅಂಕಲ್ ಅವನನ್ನು 8th ಸ್ಟ್ಯಾಂಡರ್ಡಿಗೆ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿದ್ರು. ಸೊ ಅವನು ಕೂಡ ಅವನ್ನೆಲ್ಲರೂ ಆಶ್ಚರ್ಯ ಪಡುವ ಹಾಗೆ ಅವನು ಕೂಡ ರ್ಯಾಂಕ್ ಸ್ಟೂಡೆಂಟ್ ಆಗಿ ಬರಲು ದೇವರು ತುಂಬ ಸಹಾಯ ಮಾಡಿದ್ದಾರೆ. ಸೊ ತುಂಬಾ ದೇವ್ರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದ್ದಾರೆ. ಯಾವಾಗ ನಾನು ದೇವ್ರನ್ನ ಕಂಡ್ಕೊಂಡು ಅವಾಗಿಂದ ದೇವರು. ಸೊ ನಾನು ಇನ್ನೂ ನನ್ನ ದೇವ್ರ ಬಗ್ಗೆ ಬೆಳಿಬೇಕು, ಇನ್ನೂ ನನ್ನ ಫ್ಯಾಮಿಲಿ ದೇವ್ರನ್ನ ಕಂಡ್ಕೊಳ್ಬೇಕು ಅಂತ ನಾನು ರಿಕ್ವೆಸ್ಟ್ ಕೇಳ್ಕೊತೀನಿ ನಿಮ್ಮ ತಾವು. ಮಮ್ಮಿ ಕೂಡ ಬಟ್ಟೆ ವ್ಯಾಪಾರ ಮಾಡ್ತಾರೆ. ಸೊ ಬೆಳಿಗ್ಗೆನೆ ಒಂದು 5 o'clock ಆಗಿ ಹೋಗ್ತಾರೆ, ಮತ್ತೆ ಬರೋದು ಅವರು 6 o'clock ಆ ಥರ ಆಗುತ್ತೆ. ತುಂಬ ಟ್ರಾವೆಲಿಂಗ್ ಮಾಡ್ತಾರೆ. ಸೊ ಅವ್ರಿಗೂ ಕೂಡ ಮಂಡಿ ನೋವಿತ್ತು. ಸೊ ಯಾವಾಗಲೂ ಬಟ್ಟೆ ವ್ಯಾಪಾರ ಒಂದಿನ ಕೂಡ ಲೀವ್ ಹಾಕೋದಾಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಸೊ ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಆಗದಾಗೆ ದೇವರು ಅವ್ರನ್ನ ರಕ್ಷಣೆಯಾಗಿ ಇಟ್ಟು ನಮ್ಮನ್ನು ಅವರು ಚೆನ್ನಾಗಿ ನೋಡ್ಕೊಳ್ಳಲು ಇನ್ನೂ ಸಹಾಯ ಮಾಡಲು ದೇವರು ಅವ್ರನ್ನ ನಮ್ಗೆ ಕೊಟ್ಟಿದ್ದಾರೆ. ಸೊ ಅವ್ರು ಕೂಡ ಆರೋಗ್ಯಕ್ಕೋಸ್ಕರ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಸೊ ಇನ್ನೂ ನಿಮ್ಮ ಕೈಲಿ ಪ್ರಾರ್ಥನೆ ರಿಕ್ವೆಸ್ಟ್ ಅಂದರೆ ನನ್ನ ತಮ್ಮ ಇನ್ನೂ ಅವನಿಗೆ ಕಣ್ಣು ಚೆನ್ನಾಗಾಗಬೇಕು. ಮತ್ತು ಅವನಿವಾಗ 9th ಮತ್ತು 10th ಬರ್ತಾ ಇದೆ, ಪಬ್ಲಿಕ್ ಎಕ್ಸಾಮ್ ಇದೆ ಕೂಡ. ಸೊ ಅವನು ಕೂಡ ಚೆನ್ನಾಗಿ ಓದಬೇಕು. ಅವನ ಜೀವಿತದಲ್ಲೂ ಕೂಡ ಅವನು ಕೂಡ ಒಂದು ಎಕ್ಸಾಂಪಲ್ ಆಗಿ ಸಾಕ್ಷಿಯಾಗಿ ನಿಲ್ಲಬೇಕು. ಮತ್ತು ಅಮ್ಮ ಕೂಡ ಅವ್ರಿಗೆ ಮಂಡಿ ಕಾಲು ನೋವಿದೆ ಸ್ವಲ್ಪ. ಸೊ ಅವ್ರಿಗೆ ಆ ನೋವೆಲ್ಲ ಹೋಗಬೇಕು. ಮತ್ತು ಇನ್ನೂ ಅವರು ತುಂಬ ಸ್ಟ್ರಾಂಗ್ ಆಗಿ ಇರಬೇಕು. ಆಲ್ರೆಡಿ ದೇವರು ಅವ್ರನ್ನ ತುಂಬ ಸ್ಟ್ರಾಂಗ್ ಆಗಿ ಇಟ್ಟಿದ್ದಾರೆ, ಇನ್ನೂ ಅವ್ರನ್ನ ಸ್ಟ್ರಾಂಗ್ ಆಗಿ ಇಡಬೇಕು. ಮತ್ತು ತಿರ್ಗಾ ನನಗೋಸ್ಕರ ಪ್ರಾರ್ಥನೆ ಮಾಡಿ. ಸೊ ನಾನು ಎಲ್ಲೋ ಇದ್ದೆ, ಹೇಗೋ ಇದ್ದೆ, ದೇವರು ತಂದು ನನಗೆ ಇವಾಗ ಈ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಸೊ ಮುಂದೆ ನನಗೊಂದು ಆಸೆ ಅಂದರೆ ನನ್ನ ಥರ ಇರೋರಿಗೂ ಕೂಡ ನಾನು ಹೆಲ್ಪ್ ಮಾಡಬೇಕು. ಸೊ ನಾನು ಕೂಡ ಒಂದು ಎಕ್ಸಾಂಪಲ್ಗೆ ನಿಲ್ಲಬೇಕು, ಬಡವ್ರಿಗೆಲ್ಲ ಹೆಲ್ಪ್ ಮಾಡಬೇಕಂತ ನನಗೆ ಅಷ್ಟೇ. ಹೇಗೆ ನಮ್ಮ ಪಾಸ್ಟರ್ ಅಂಕಲ್ ನನ್ನನ್ನು ಕರ್ಕೊಬಂದು ಓದಿಸಿ ಈ ಥರ ಒಂದು ನಮ್ಮ ನೆಲೆಯಲ್ಲಿ ನಿಲ್ಲಿಸಿದಾರೋ, ಹಾಗೇ ಕೂಡ ನಾನು ಮಕ್ಕಳಿಗೆಲ್ಲ ಓದಿಸ್ಬೇಕು, ನಾನು ಕೂಡ ಅವರು ಒಂದು ನೆಲೆಗೆ ಬಂದು ನಿಲ್ಲಿಸ್ಬೇಕಂತ ಆಸೆ. ಸೊ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಮತ್ತು ಚಿಕ್ಕ ಸಾಕ್ಷಿ ನಿಮ್ತ ಹೇಳ್ಕೊಡಲು ಒಂದು ಅವಕಾಶ ಮಾಡೋದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳ್ತಾ ಈ ಚಿಕ್ಕ ಸಾಕ್ಷಿನ ಮುಗಿಸ್ತೀನಿ.